ಇವತ್ತಿನ ಈ ಕಾರ್ಯಕ್ರಮ ಕೂಡ ಇದು ದೇಶಕ್ಕಾಗಿ ಕೊಡುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಅರಸರವರು ಈ ರೀತಿಯ ಕಾರ್ಯ ಎಲ್ಲರೂ ಸೇರಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿಯ ಪ್ರೋತ್ಸಾಹ ಕೊಡ್ತಾರಲ್ಲ, ಇದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಯಾವಾಗಲೂ ನನ್ನ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಮಾರ್ಗ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಯಾರಿಗೆ ಬೈದ ತಕ್ಷಣ ಅದು ದೇಶ ಪ್ರೇಮ ಎಂದು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ದೇಶ ಪ್ರೇಮ ಆಗಬೇಕಾದ್ರೆ ಈ ರೀತಿಯಾದ ಸಾಮಾಜಿಕ ಅಥವಾ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ಮಾಡಿಸಿದಾಗ ಅದು ಮಾತ್ರ ನಿಜವಾದ ದೇಶ ಪ್ರೇಮ ಆಗಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ಇವತ್ತು ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ನೀವು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಇವತ್ತು ಬಹುಶಃ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಏನೆಲ್ಲ ಸಹಕಾರ ಎಷ್ಟು ಸಾಧ್ಯವಿದೆಯೋ ಅಷ್ಟು ನೀವು ಸರ್ವರಿಗೂ ಕೊಡುವಂಥ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಸವಲತ್ತು ಪಡೆಯುವಂಥ ಎಲ್ಲ ವಿದ್ಯಾ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ನಾನು ಎಲ್ಲ ವಿದ್ಯಾರ್ಥಿಗೆ ನಾನು ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಾ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ಸ್ವಾಭಿಮಾನ ಬದುಕು, ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ ಕೊಡುವಂಥ ಏನಾದರೂ ಅವಕಾಶ ಇದ್ದರೆ ಅದು ಶೈಕ್ಷಣಿಕದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾವು ಇವತ್ತು ಒಂದು ಹಠ ಮತ್ತು ಛಲವನ್ನು ಇಟ್ಟುಕೊಳ್ಬೇಕು. ಯಾವ ಕನಸನ್ನು ಕಂಡು ಹೋಗಿ ನಿದ್ದೆ ಮಾಡ್ತೀರಾ ಅದು ನಿಜವಾದ ಕನಸಲ್ಲಂತೆ. ಯಾವ ಕನಸನ್ನು ಕಂಡು ತಾವು ಅದು ಯಶಸ್ವಿ ಆಗ್ತಾವೆ ನಿದ್ದೆ ಮಾಡೋದಿಲ್ವೋ ಅದು ನಿಜವಾದ ಕನಸು. ಆ ಕನಸನ್ನು ತಾವು ಇವತ್ತು ಕಾಣಬೇಕಂದ್ರೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ 5, 10, 12 ವರ್ಷಗಳಲ್ಲಿ ನೀವು ಈ ದೇಶದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಬೇರೆ ಫೀಲ್ಡ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬೇಕಂತೇಳಿಯೇ ಅರಸರು ಈ ರೀತಿ ಎಲ್ಲರೂ ಸೇರಿಸಿಕೊಂಡು ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ಭಾರತ ಕಬಡ್ಡಿ ತಂಡದ ಆಟಗಾರರು ಕೂಡ ತಂದು ನಿಲ್ಲಿಸಿ. ಯಾಕೆ ಅಂತ ಹೇಳಿದರೆ ಇವರೆಲ್ಲ ನಿಮಗೊಂದು ಸ್ಫೂರ್ತಿ ಪ್ರೇರಣೆ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ತಾವು ವಿದ್ಯಾ ಹೇಳೋದಿಷ್ಟೇ, ಎಷ್ಟೇ ಕಷ್ಟ ಆದರೂ ಕೂಡ ಒಂದಲ್ಲೊಂದು ದಿವಸ ನಾನು ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿ ಆ ಛಲ ಹಠವನ್ನು ಕನಸನ್ನು ಕಾಣುತ್ತಾ ಮುಂದೆ ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನಾನು ಬಹುಶಃ ತಂದೆ ತಾಯಂದಿರಿಗೆ ಹೇಳೋದಿಷ್ಟೇ, ನಿಮಗೆ ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ನಿಮ್ಮೆಲ್ಲರಿಂದ ಆಗಬೇಕು.